next question. The number of telephone lines busy at an instant of time is a binomial variate with probability 0.1 that a line is busy. If 10 lines are chosen at random, what is the probability that no line is busy, all lines are busy, at least one line is busy, at most two lines are busy? ಹೆಂಗೆ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಪಿ ಕೊಟ್ಟಿದ್ದಾರೆ ಎಷ್ಟು 0.1. ಇದು ಪ್ರಾಬಿಲಿಟಿ ಆಫ್ ಲೈನ್ ಈಸ್ ಬಿಸಿ. ಏನು ಕೊಟ್ಟಿದ್ದಾರೆ 10 ಲೈನ್ಸ್ ತಗೊಳ್ಳಿ. ಅದರಲ್ಲಿ ಒಂದು ಲೈನು ಬ್ಯುಸಿ ಇರೋಕ್ಕೆ ಪ್ರಾಬಿಲಿಟಿ ಕ್ಯೂ, ಒಂದು ಲೈನ್ ಬ್ಯುಸಿ ಇಲ್ಲದೆ ಇರೋಕ್ಕೆ ಪ್ರಾಬಿಲಿಟಿ ಕ್ಯೂ ಈಸ್ ಈಕ್ವಲ್ ಟು 1 ಮೈನಸ್ 0.1 ದಟ್ ಈಸ್ ನಥಿಂಗ್ ಬಟ್ 0.9. 1 ಮೈನಸ್ 0.1 0.9. ಈಗ ಫಾರ್ಮುಲಾ ಬರ್ಕೋಬೇಕು. ಪಿ ಆಫ್ ಎಕ್ಸ್ ಅಂದರೆ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಎನ್ ಬಂದು 10 ಸಿ ಎಕ್ಸ್, ಪಿ ವ್ಯಾಲ್ಯೂ ಎಷ್ಟು 0.1 0.1 ಪವರ್ ಎಕ್ಸ್, ಕ್ಯೂ ವ್ಯಾಲ್ಯೂ 0.9 ಪವರ್ 10 ಮೈನಸ್ ಎಕ್ಸ್. ಇದನ್ನ ಕ್ಯಾಲ್ಸಿಲ್ ಹೊಡ್ಕೊಳ್ಳೋಣ. 10 ಶಿಫ್ಟ್ ಡಿವೈಡ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಇಂಟು 0.1 ಪವರ್ ಎಕ್ಸ್ 0.9 ಪವರ್. ಫಸ್ಟ್ ಕ್ವಶನ್ ಬಂದು ಏನು, ನೋ ಲೈನ್ ಈಸ್ ಬಿಸಿ. ನೋ ಲೈನ್ ಈಸ್ ಬಿಸಿ ಅಂದರೆ ಪಿ ಆಫ್ 0 ಎಕ್ಸಾಕ್ಟಲ್ಲಿ 0 ಆಗಬೇಕು. 10 ಸಿ 0, 0.1 ಪವರ್ 0, 0.9 ಪವರ್ 10 ಮೈನಸ್ 0. ಇಲ್ಲಿ ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಆನ್ಸರ್ ಏನು ಬರುತ್ತೆ 0.3487. Second question, find the probability that all lines are busy. All lines ಅಂದರೆ 10 ಲೈನು ಬಿಸಿ ಅಂತ ಅಂದರೆ ಪಿ ಆಫ್ 10. ಈಗ ನೋಡಿ 10 ಸಿ 10, ಇಲ್ಲಿ ಎಕ್ಸಾಕ್ಟಲ್ಲಿ 10 ಹಾಕಬೇಕು. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 10 ಹಾಕಿ ಅಷ್ಟೇ. ಎಲ್ಲಿ ಎಕ್ಸ್ ಕಾಣುತ್ತೆ 10. 0.9 ಪವರ್ 10 ಮೈನಸ್ 10 ಎಕ್ಸ್ ತೆಗೆದು 10 ಹಾಕಿ. ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸಾಕ್ಟಲ್ಲಿ 10 ಹಾಕಿ 0 ಬರುತ್ತೆ. ಅಂದರೆ ಇದನ್ನ ಒಂದು ನಿಮಿಷ ಕ್ಲಿಯರ್ ಮಾಡಿಬಿಡ್ತೀನಿ. ಅದು 4 ಡೆಸಿಮಲಲ್ಲಿ ಇತ್ತಲ್ಲ, ಅದಕ್ಕೆ 0 ಬರುತ್ತೆ. ಅದು 10 ಸಿ ಎಕ್ಸ್ ಇಂಟು 0.1 ಪವರ್ 10 ಇಂಟು 0.9 ಪವರ್ 10 ಮೈನಸ್ 10 ಅಲ್ವಾ. ಸಾರಿ, ಇದು ಒಂದು ಕೆಲಸ ಮಾಡೋಣ, ಎಕ್ಸ್ ಹಾಕ್ಕೊಬಿಡ್ತೀನಿ. 10 ಸಿ ಎಕ್ಸ್ 0.1 ಪವರ್ ಎಕ್ಸ್ ಕರೆಕ್ಟ್ ಇದೆ. ಕ್ಯಾಲ್ಕುಲೇಟ್ ಎಕ್ಸ್ ಅಂದರೆ 10 ಅಲ್ವಾ. ನೋಡಿ 1 ಇಂಟು ಯಾಕೆ 0 ಬರುತ್ತೆ ಅಂದರೆ ನಾವು ಫಿಕ್ಸ್ ಮಾಡಿದ್ವಲ್ಲ 4 ಡೆಸಿಮಲ್ಗೆ, 4 ಡೆಸಿಮಲ್ ಗಂಟ 0 ಇದೆ, ಅದಕ್ಕೆ ಅದು. ನೆಕ್ಸ್ಟ್ ಥರ್ಡ್ ಒನ್, ಸ್ಟಾರ್ಟಿಂಗೇ ಫಿಕ್ಸ್ ಮಾಡ್ಕೊಬೇಡಿ 4 ಡೆಸಿಮಲ್ಗೆ. ಆನ್ಸರ್ಸ್ ಏನಾದರೂ ಡೆಸಿಮಲಲ್ಲಿ ಬರ್ತಾಯಿದ್ರೆ ಫಿಕ್ಸ್ ಮಾಡ್ಕೊಳ್ಳಿ. ಆ ಲೈನ್ಸ್ ಆಯಿತು. ಅಟ್ಲೀಸ್ಟ್ 1 ಲೈನ್ ಈಸ್ ಬಿಸಿ. ಅಟ್ಲೀಸ್ಟ್ 1 ಅಂದರೆ ಪಿ ಆಫ್ ಎಕ್ಸ್ ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಥವಾ 1 ಮೈನಸ್ ಪಿ ಆಫ್ 0. 1 ಮೈನಸ್ ಪಿ ಆಫ್ 0 ಗೊತ್ತು ನಮಗೆ 0.3487. ಇದನ್ನ ಕ್ಯಾಲ್ಸಿಲ್ ಮಾಡೋಣ. 1 ಮೈನಸ್ 0.3487 0.6513. ನೆಕ್ಸ್ಟ್ ಫೋರ್ತ್ ಒನ್,
most 2 lines are big. At most 2 ಅಂದರೆ x less than or equal to 2 ಅಂದರೆ 0 1 ಮತ್ತು 2 ನೋಡಿ. ಕ್ಯಾಲ್ಕುಲೇಟರ್ ಫಸ್ಟ್ 0 ಹೊಡಿಬೇಕು. 0ಗೇನು 0.3487. ಇಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಈಕ್ವಲ್ 1 ಹೊಡೀರಿ. 0.3874 0.3874 ನೆಕ್ಸ್ಟು 0.1937 1937 ಇದು ಮೂರು ಆ್ಯಡ್ ಮಾಡ್ಕೊಬಿಡೋಣ. 0.3487 ಪ್ಲಸ್ 0.3874 ಪ್ಲಸ್ 0.1937 ಎಷ್ಟು ಬರುತ್ತೆ? 0.9298. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ಕೊಳ್ಳಿ. ಇನ್ ಎ ಕ್ವಿಜ್ contest of answering yes or no, what is the probability of guessing at least 6 answers correctly out of 10 questions asked? Also find the probability of the same if there are 4 options for a correct answer. ಈಗ ನೋಡಿ, ಒಂದು ಕ್ವಶನ್ ಇರುತ್ತೆ, ಅದಕ್ಕೆ ಆನ್ಸರ್ ಎಸ್ ಆರ್ ನೋಲಿ ನೀವು ಹೇಳಬೇಕು ಅಂದರೆ ಆನ್ಸರ್ ಕರೆಕ್ಟಾಗಿ ಪ್ರಾಬಿಲಿಟಿ ಏನಿರುತ್ತೆ? 1/2 ಇರುತ್ತೆ. P is equal to 1/2 probability of answering correctly for a question. ಈಗ ನೋಡಿ ಎನ್, ಇಲ್ಲಿ ಟೋಟಲ್ ಕ್ವಶನ್ಸ್ ಕೊಟ್ಟಿರೋದು ಎಷ್ಟು? ಔಟ್ ಆಫ್ 10 ಅಂದರೆ n ಈಸ್ ಈಕ್ವಲ್ ಟು 10. ಕ್ಯೂ ಅಂದರೆ 1 ಮೈನಸ್ ಪಿ, 1 ಮೈನಸ್ 1/2, ದಟ್ ಈಸ್ ನಥಿಂಗ್ ಬಟ್ ಕ್ಯೂ ಈಸ್ ಈಕ್ವಲ್ ಟು 1 ಮೈನಸ್ 1/2 ಈಸ್ 1/2. ಈಗ ಇದಾದ ತಕ್ಷಣ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎನ್ ಎಷ್ಟು? 10 ಸಿ ಎಕ್ಸ್, ಪಿ ಎಷ್ಟು? 1/2 ಪವರ್ ಎಕ್ಸ್, ಕ್ಯೂ ಈಸ್ 1/2 ಪವರ್ 10 ಮೈನಸ್ ಎಕ್ಸ್. ಈಗ ನೆಕ್ಸ್ಟ್ ಈಗ ನೋಡಿ, ಗೆಸ್ಸಿಂಗ್ ಅಟ್ಲೀಸ್ಟ್ 6 ಆನ್ಸರ್ಸ್ ಕರೆಕ್ಟ್ಲಿ ಔಟ್ ಆಫ್ 10 ಅಂದರೆ ಅಟ್ಲೀಸ್ಟ್ 6 ಅಂದರೆ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2. ಪ್ರಾಬಿಲಿಟಿ ಆಫ್ ಅಟ್ಲೀಸ್ಟ್, ಇಲ್ಲ ಡೈರೆಕ್ಟ್ ಬರೆಯೋಣ. ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 6 ಅಂದರೆ ಪಿ ಆಫ್ 6, ಪಿ ಆಫ್ 7, ಪಿ ಆಫ್ 8 ಪ್ಲಸ್ ಪಿ ಆಫ್ 9 ಪ್ಲಸ್ ಟೋಟಲ್ ಇರೋದು ಕ್ವಶನ್ಸ್ 10. ಅಟ್ಲೀಸ್ಟ್ 6 ಕರೆಕ್ಟ್ ಆಗಬೇಕು ಅಂದರೆ ಪಿ ಆಫ್ 6 ಕರೆಕ್ಟ್ 6 ಆಗಬೇಕು, ಇಲ್ಲ 7 ಆಗಬೇಕು, ಇಲ್ಲಾಂದರೆ 8, 9, 10. ಈಗ ನೋಡಿ, ಇನ್ನು ಕ್ಯಾಲ್ಸಿಲ್ ಹೊಡ್ಕೊಬಿಡಿ. 10 ಶಿಫ್ಟ್ ಡಿವೈಡ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಇಂಟು 1/2 ಪವರ್ ಎಕ್ಸ್ ಇಂಟು 1/2 ಪವರ್ 10 ಮೈನಸ್ ಎಕ್ಸ್. ಕ್ಯಾಲ್ಕುಲೇಟ್. 6ಗೆ ಎಷ್ಟು? 0.2051 ಪ್ಲಸ್ 7ಗೆ ಇನ್ನು ಈಕ್ವಲ್ ಹೊಡೆದು 7 ಅಂತ ಹೊಡಿದೆ. 0.1172. ನೆಕ್ಸ್ಟ್ 8ಗೆ 0.0439. 9ಗೆ 0.0098.
ನೆಕ್ಸ್ಟ್ ಲಾಸ್ಟ್ 10 0.0010 ಇದನ್ನ 4 ಇದನ್ನ ಆ್ಯಡ್ ಮಾಡಿಬಿಡಿ 0.2051 ಪ್ಲಸ್ 0.1172 ಪ್ಲಸ್ 0.0439 ಪ್ಲಸ್ 0.0098 ಪ್ಲಸ್ 0.0010 ಆನ್ಸರ್ 0.3770. ಈಗ ನೆಕ್ಸ್ಟ್ ನೋಡಿ, ಆಲ್ಸೋ ಫೈಂಡ್ ದಿ ಪ್ರಾಬಿಲಿಟಿ ಆಫ್ ದ ಸೇಮ್ ಇಫ್ ದೇರ್ ಆರ್ 4 ಆಪ್ಷನ್ಸ್ ಫಾರ್ ಎ ಕರೆಕ್ಟ್ ಆನ್ಸರ್. ನೀವು ನೋಡಿ ಎಸ್ ಆರ್ ನೋಗೆ ನಿಮಗೆ ಕರೆಕ್ಟ್ ಆಗಬೇಕು ಅಂದರೆ 1/2, ಅದೇ 4 ಆಪ್ಷನ್ಸಲ್ಲಿ ನಿಮಗೆ ಕರೆಕ್ಟ್ ಆಗಬೇಕಂದ್ರೆ 1/4. ಇನ್ ಅನದರ್ ಕೇಸ್ 2 ಅಂತ ಬರೆದ್ಬಿಡ್ತೀನಿ. ಪಿ ಈಸ್ ಈಕ್ವಲ್ ಟು 1/4. ಪಿ ಚೇಂಜ್ ಆಗುತ್ತೆ. ಇದೇನು ಪ್ರಾಬಿಲಿಟಿ ಆಫ್ ಸೇಮ್ answering correctly. Correct answer for a question. ಸೇಮ್ ಬರಿಬೋದು, ಇಲ್ಲಾಂದರೆ ಅಲ್ಲಿ ಹೆಂಗೆ ಬರ್ತಿದ್ದೀರಾ ಹಂಗೆ ಬರಿಬೋದು. ಈಗ ಎನ್ ಸೇಮೇ, ಎನ್ ಎಷ್ಟು 10 ಕ್ವಶನ್ಸ್ ಇರೋದು. ಕ್ಯೂ ಅಂದರೆ 1 - ಪಿ. ಸಾರಿ 1 - 1/4. therefore ಕ್ಯೂ ಎಷ್ಟಾಗುತ್ತೆ ನೋಡಿ, 1 - 1/4 ಎಷ್ಟು 3/4. ಕ್ಯೂ ಈಸ್ 3/4. ಈಗ ಸೇಮ್ ಪಿ ಆಫ್ ಎಕ್ಸ್ ಅಂದರೆ ಫಾರ್ಮುಲಾ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಎನ್ ಈಸ್ 10. ನೌ ಪಿ ಈಸ್ 1/4. ಕ್ಯೂ ಈಸ್ 3/4. ಕರೆಕ್ಟ್ ಅಲ್ವಾ? ಈಗ ನಮಗೆ ಸೇಮ್ ಆನ್ಸರ್ ಬೇಕಲ್ವ, ಅಟ್ಲೀಸ್ಟ್ 6ಗೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 6ಗೆ ಪಿ ಆಫ್ 6 ಪ್ಲಸ್ ಪಿ ಆಫ್ 7 ಪ್ಲಸ್ ಪಿ ಆಫ್ 8 ಪ್ಲಸ್ ಪಿ ಆಫ್ 9 ಪ್ಲಸ್ ಪಿ ಆಫ್ 10. ಈಗ ನೋಡಿ ಇದನ್ನ ಕ್ಯಾಲ್ಕುಲೇಟರ್ ಹೊಡ್ಕೊಡೋಣ. 10 ಶಿಫ್ಟ್ ಡಿವೈಡ್ ಎಕ್ಸ್ ಇಂಟು 1/4 ಪವರ್ ಎಕ್ಸ್ ಇಂಟು 3/4 ಪವರ್ ಎಕ್ಸ್. ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ಫಸ್ಟ್ 6ಗೆ 0.0091. 7ಗೆ 0.0010. 8ಗೆ 0.0001. ಇಲ್ಲಿ ನೋಡಿ ಬೆಸ್ಟು ತೆಗೆದ್ರೆ ಒಳ್ಳೇದಿದು. ಒಂದು ನಿಮಿಷ 3 ಕ್ಲಿಯರ್ ಮಾಡಿಬಿಟ್ಟು 10 ಸಿ ಎಕ್ಸ್ ಇಂಟು 1/4 ಪವರ್ ಎಕ್ಸ್ 3/4. ಯಾಕೆಂದರೆ ಅದು 00 ಬಂದ್ಬಿಡುತ್ತೆ, ಅದಕ್ಕೆ ಕ್ಯಾಲ್ಕುಲೇಟು. ಎಕ್ಸ್ ವ್ಯಾಲ್ಯೂ ನೋಡಿ 6ಗೆ 0. ನಿಮಿಷ ನೋಡಿ 6ಗೆ ಚೇಂಜ್ ಮಾಡ್ತೀನಿ. ಅಲ್ಲೇನೋ ರಾಂಗ್ ಟೈಪ್ ಮಾಡಿದ್ದೆ ಅನಿಸುತ್ತೆ, ಅದಕ್ಕೆ ಆ ಥರ ಇದೆ. ಕ್ಯಾಲ್ಕುಲೇಟ್. 6ಗೆ 0.0162. 7ಗೆ 3.
0899 into 10 raised to minus 3. 8ಗೆ 3.8624 into 10 raised to minus 4. 8 ಆಯಿತು. 9ಗೆ 2.861 into 10 raised to minus 5. ನೆಕ್ಸ್ಟ್ 9 ಆದಮೇಲೆ 10 ಲಾಸ್ಟ್. 9.5367 into 10 raised to minus 7. ಇದನ್ನ ಆ್ಯಡ್ ಮಾಡಿಬಿಡ್ಬೇಕು ಎಲ್ಲಾನು ನೋಡಿ. 0.0162 ಪ್ಲಸ್ 3.0899 into 10 raised to minus 3 plus 3.8624 into 10 raised to minus 4 plus 2.861 into 10 raised to minus 5 plus 9.5367 into 10 raised to minus 7. ಎಷ್ಟು ಬರುತ್ತೆ? 0.0197 ಅಪ್ರಾಕ್ಸಿಮೇಟ್ಲಿ ಇಷ್ಟು ಬರುತ್ತೆ. ಥ್ಯಾಂಕ್ ಯು.